ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ಮೇಲೆ ರುಚಿಗೆದ್ದಿರುವ ಅರ್ಜುನ್ ಇಲ್ಲಿ ಭಾರ್ಗವಿಯನ್ನ ಮನೆಯಿಂದ ಹೊರಗಡೆ ದಬ್ಬು ಸಾಧ್ಯತೆ ಇದೆಯಾ? ಏನಾಯ್ತು, ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ GP ಪಾಟೀಲ್ ತಿಂಡಿಗೆ ಅಂತ ಬಂದಾಗ ಭಾರ್ಗವಿ ತಿಂಡಿ ತಿಂತಿರ್ತಾರೆ. ಇಲ್ಲಿ ಬೃಂದ ಬೇಕು ಅಂತಾನೆ ಎಲ್ಲ ಇಡ್ಲಿಯನ್ನು ಕೂಡ ತೊಗೊಂಡು ಹೋಗಿರ್ತಾಳೆ. ಜಸ್ಟ್ 2 ಇಡ್ಲಿಯನ್ನು ಬಿಟ್ಟು ಹೋಗಿರ್ತಾಳೆ. ಹಾಗಾಗಿ ಎಲ್ಲ ತಿಂಡಿ ತಿಂದಾಯ್ತು ಅಂದ್ಕೊಂಡು ಭಾರ್ಗವಿ ತಿನ್ನೋಕೆ ಕೂತ್ರೆ GP ಅಲ್ಲಿಗೆ ಬರ್ತದಾಗೆ ತಿಂಡಿ ಇಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಿರ್ತಾರೆ. ಆಗ ಭಾರ್ಗವಿ ತನ್ನ ತಟ್ಟೆ ತಿಂಡಿಯನ್ನು GP ಮಾವನಿಗೆ ಕೊಡ್ತಾಳೆ. ನಂತರ ಇಲ್ಲಿ GP ಬೇಡ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ನೀವೇ ಮನೆ ಯಜಮಾನ್ರು, ನೀವೇ ತಿನ್ನಲಿಲ್ಲ ಅಂದರೆ ಹೇಗೆ, ತಿನ್ನಿ ಮಾವ ಅಂತ ಹೇಳ್ತಾರೆ. ನಂತರ GP ತಿನ್ಬೇಕಾದ್ರೆ ಇಲ್ಲಿ ಶ್ರೀಮಂತಪ್ಪ ಬರ್ತಾರೆ. ಭಾರ್ಗವಿಗೆ ಆ ಮಾವನ ಮೇಲೆ ಎಷ್ಟು ಗೌರವ ಪ್ರೀತಿ ಅಭಿಮಾನ ಇದೆ ಅಂದಾಗ, ತಂದೆ ತಾಯಿ ಎಷ್ಟು ಗೌರವ ಪ್ರೀತಿ ಅಭಿಮಾನ ಇದೆ ಅದನ್ನು ಅವರು ಕೂಡ ಉಳಿಸ್ಕೋಬೇಕಲ್ವಾ ಅಂತ ಹೇಳಿದ ತಕ್ಷಣ GPಗೆ ಒಂದು ರೀತಿ ಆಗಿಬಿಡುತ್ತೆ. ಅಲ್ಲಿಂದ ಹೊರಟ್ಬಿಡ್ತಾರೆ. ಇದನ್ನು ಅರ್ಜುನ್ ಕೂಡ ನೋಡಿದೆ ತುಂಬ ಬೇಸರವನ್ನು ಮಾಡ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಶ್ರೀಮಂತಪ್ಪ ಬಂದಿದ್ದೆ. ನೋಡಿದ್ಯಾ ಅರ್ಜುನ್, ನಮ್ಮ ಭಾರ್ಗವಿ ಎಷ್ಟು ಒಳ್ಳೆಯವಳು, ಮಾವನ ಮೇಲೆ ಎಷ್ಟು ಗೌರವ ಅಭಿಮಾನ ಇದೆ ಅಂತ ನೋಡಿದ್ಯಾ ಅಂತ ಹೇಳಿದಾಗ, ನೋಡಿದೆ ಗೌರವ ಅಭಿಮಾನ ಇದೆ ಅಂತ ಹೇಳಿ ತಿಂಡಿ ಕೊಟ್ಟು ಅವಮಾನ ಮಾಡಿ ಅವರನ್ನ ತಿಂಡಿ ಬಿಟ್ಟು ಹೇಳುವಾಗ ಮಾಡಿದ್ರಲ್ವಾ, ಅದನ್ನು ಕೂಡ ತುಂಬ ಚೆನ್ನಾಗೇ ನೋಡಿದೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಈ ರೀತಿ ಯೋಚನೆ ಮಾಡಿದ್ರೆ ಹೇಗೆ ಅರ್ಜುನ್? ಭಾರ್ಗವಿ ತುಂಬ ಒಳ್ಳೆ ಹುಡುಗಿ, ಮಾವನ ಮೇಲೆ ಅಷ್ಟೇ ಅಭಿಮಾನ ಗೌರವ ಪ್ರೀತಿ ಇಟ್ಕೊಂಡಿದ್ದಾಳೆ. ಅವಳು ಏನು ತಪ್ಪು ಮಾಡ್ತಾ ಇದ್ಲು ಅಂತ, ದೊಡ್ಡವರಾಗಿರೋ ನೀವು ಅಭಿಮಾನ ಗೌರವವನ್ನು ಉಳಿಸ್ಕೊಂಡು ಹೋಗಿ ಅಂತ ಹೇಳಿದ್ದು. ಈಗ ಚಿಕ್ಕವರಿದ್ದಾಗ ಚಿಕ್ಕವ್ರ ಥರ ಇದ್ರಿ ಅಂತ ಹೇಳ್ತೀವಿ. ಅದೇ ರೀತಿ ದೊಡ್ಡವರು ಯಾವಾಗಲೂ ದೊಡ್ಡವ್ರ ಥರ ಇರಬೇಕು, ಆ ಒಂದು ಗೌರವ ಮರ್ಯಾದೆ ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳೋದು ಸಹಜ ಅಲ್ವಾ? ಇದೇ ಜಾಗದಲ್ಲಿ ನಾವಿದ್ದಿದ್ರೆ ಏನು ಮಾಡ್ತಿದ್ವಿ, ಅದನ್ನೇ ತಾನೇ ಮಾಡ್ತಿದ್ವಿ. ಈಗ ನಿನಗೆ ಏನಾದರೂ ನಿನ್ನ ತಂಗಿಗೆ ಈ ರೀತಿ ಪ್ರಾಬ್ಲಮ್ ಆಗಿದ್ದರೆ ನೀನೇನು ಹೇಳ್ತಿದ್ದೆ? ಅವಳ ಪರವಾಗಿ ನಿಂತೆ ಮಾತಾಡ್ತಿದ್ದೆ ಅಲ್ವಾ? ಈಗ ಭಾರ್ಗವಿದು ಕೂಡ ಏನೂ ತಪ್ಪಿಲ್ಲ ಅಂತಾನೆ ಅನ್ನಿಸ್ತದೆ. ನಮ್ಮಕ್ಕನ ವಿಷಯವಾಗಿ ನಡೆದದ್ದು ನೋಡಿದ್ರೆ ನನಗೂ ಹಾಗೆ ಅನಿಸುತ್ತೆ, ನಾನು ಅದನ್ನೇ ಹೇಳ್ತಿದ್ದೆ. ಇಲ್ಲಿ ಭಾವ ಒಂದು ಮದುವೆಯನ್ನು ಮುಚ್ಚಿಟ್ಟು ಮತ್ತೊಂದು ಮದುವೆ ಆಗಿದ್ದು ತಪ್ಪು ಅಲ್ವಾ? ಅದನ್ನು ಕೇಳೋದ್ರಲ್ಲಿ ಭಾರ್ಗವಿದೇನು ತಪ್ಪಿದೆ? ಭಾರ್ಗವಿ ಕರೆಕ್ಟಾಗಿ ಮಾತಾಡಿದ್ಲಲ್ವ? ದೊಡ್ಡವರಾದವರು ಆ ಮರ್ಯಾದೆ ಗೌರವವನ್ನು ಉಳಿಸ್ಕೊಂಡು ಹೋಗಲೇಬೇಕು ತಾನೆ ಅಂತ ಹೇಳಿ ಶ್ರೀಮಂತಪ್ಪ ಅರ್ಜುನ್ ಜೊತೆ ವಾದ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅರ್ಜುನ್ ಒಂದು ಕಾಲ್ ಬರುತ್ತೆ, ನಂಗೆ ಕೆಲಸ ಇದೆ ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಇತ್ತ ಕಡೆ ಭಾರ್ಗವಿ ಗಾಯತ್ರಿ ದೇವಿಯ ಹತ್ರ ಬಂದಿದೆ. ಏನಮ್ಮ ಪೇಪರ್ ಓದ್ತಿದ್ದೀರಾ ಅಂದಾಗ, ಹೌದಮ್ಮ ಪೇಪರ್ ಓದ್ತಾ ಇದ್ದೀನಿ. ಏನು ಪೇಪರ್ ಓದೋದು? ಪೇಪರಲ್ಲೆಲ್ಲ ಬರೀ ಜನಗಳನ್ನ ಎತ್ಕೊಂಡು ಹೋಗೋದು ಅದೇ ಇದೆ. ನಿಜಕ್ಕೂ ಕೂಡ ಎಂಥ ಪಾಪಿಗಳಲ್ವಾ, ಯಾವ ರೀತಿ ನಡ್ಕೋತಾರೆ ನೋಡು ಮಕ್ಕಳ ವಿಷಯದಲ್ಲೂ ಕೂಡ. ಹೀಗೆ ಮನಸ್ಸು ಬರುತ್ತೆ ಅವ್ರಿಗೆ, ಒಂದು ರೀತಿ ರಾಕ್ಷಸರು ಅಂತ ಅನ್ನಿಸ್ಬಿಡತ್ತಲ್ವ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಕಾಳಿ ಅಂತಕ್ಕಂತಹ ಮಹಾನ್ ಶಕ್ತಿ ಬಂದು ನಮ್ಮ ಎಲ್ಲರನ್ನ ಕೂಡ ಅವ್ರನ್ನೆಲ್ಲ ಕಾಪಾಡ್ತದ. ಅದು ಒಂದು ರೀತಿ ಸಮಾಧಾನ ಆಗಿತ್ತು. ಆದರೆ ಈಗ ಕಾಳಿ ಕೂಡ ಮೌನವಾಗಿಬಿಟ್ಟಿದ್ದಾರೆ. ಯಾಕೋ ಕಾಳಿ ಕೂಡ ಕಣ್ಮುಚ್ಕೊಂಡಿದ್ದಾಳೆ ಅಂತ ಅನ್ನಿಸ್ತದೆ. ಕಾಳಿ ಬಗ್ಗೆ ಜನಗಳಿಗೆ ಇರ್ತಕ್ಕಂಥ ಭರವಸೆ ಕೂಡ ಹೊರಟೋಗ್ಬಿಡ್ತದೆ ಅಂತ ಹೇಳಿ ಗಾಯತ್ರಿ ದೇವಿ ಭಾರ್ಗವಿ ಹತ್ರ ತಿಳಿಸ್ತಾರೆ. ಆಗ ಭಾರ್ಗವಿ ಎಲ್ಲವೂ ಕೂಡ ಸರಿ ಹೋಗುತ್ತಮ್ಮ ಅಂತ ಹೇಳ್ತಿದ್ದಾರೆ. ನೀನೇ ಕಾಳಿ ಆಗಿದ್ದರೆ ಏನು ಮಾಡ್ತಿದ್ದೆ? ಹೀಗೆ ಮೌನವಾಗಿ ಕುತ್ಕೊಂಡ್ಬಿಡ್ತಿದ್ಯಾ ಅಂತ. ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಮೌನವಾಗಿ ಕೂರ್ತಾ ಇರಲಿಲ್ಲ. ಆ ಕ್ಷಣ ಸೋಲಾದರೂ ಕೂಡ ಮತ್ತೆ ಪ್ರಯತ್ನ ಪಟ್ಟು ಅದನ್ನು ಸರಿಪಡಿಸೋದಕ್ಕೆ ಮುಂದೆ ನುಗ್ತಾ ಇದ್ದೆ ನಾನು ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ತದನಂತರ ಇಲ್ಲಿ ಶಕುಂತಲ್ ಅವರು ಬರ್ತಾರೆ. ಶಕುಂತಲ್ ಅವರು ಬಂದಿದೆ. ಏನು ಭಾರ್ಗವಿ, ನೀನು ಮಾಡಿದ್ದು ಸರಿ ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ನಾನು ನಿನ್ನ ಮೇಲೆ ಎಷ್ಟೆಲ್ಲ ಭರವಸೆ ಇಟ್ಟಿದ್ದೆ, ಆದರೆ ನೀನು ಏನು ಮಾಡೋಕೆ ಹೊರಟಿದ್ಯಾ? ಮನೆ ವಿಷಯನ ಕೋರ್ಟಿಗೆ ತೊಗೊಂಡು ಹೋಗ್ತಿದ್ಯಾ, GP ಮೇಲೆ ಕೇಸ್ ಹಾಕ್ತಿದ್ಯಾ ಅಂದಾಗ, ಅಮ್ಮ ಅದು ಅಂದಾಗ, ಏನು ಅದು ಇದು ನಾನು ಆಗಲೇ ಹೇಳಿದೆ ಅಲ್ವಾ, ಇದನ್ನು ಯೋಚನೆ ಮಾಡು, ಮುಂದುವರಿ ಅಂತ. ಅಷ್ಟೆಲ್ಲ ಹೇಳಿದ ಮೇಲೂ ಕೂಡ ನೀನು ಹೀಗೆ ಈ ಕೇಸನ್ನು ಮುಂದುವರೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತದೆ? ಹೀಗೆ ಕೋರ್ಟಿಗೆ ತೊಗೊಂಡು ಹೋಗ್ತಿದ್ಯಾ ನೀನು ಅಂತ ಶಕುಂತಲ ಪ್ರಶ್ನೆ ಮಾಡ್ತಾರೆ. ಈ ಕಡೆ ಗಾಯತ್ರಿ ದೇವಿ ಅವರು, ಯಾಕತೆ ನನಗೆ ನ್ಯಾಯ ಸಿಗಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳಿದಾಗ, ಇದು ನ್ಯಾಯ ಸಿಗಬೇಕು ಜೊತೆಗೆ ನಂಬಿಕೆ ಅಪನಂಬಿಕೆ ಪ್ರಶ್ನೆ ಅಲ್ಲ ಗಾಯತ್ರಿ, ನಾನು ಭಾರ್ಗವಿ ಹತ್ರ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ. ನೋಡು ಭಾರ್ಗವಿ, ಅವತ್ತು ನಾನು ನಿನಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಇದನ್ನು ಕೂಲಂಕುಷವಾಗಿ ನೋಡು. ಸತ್ಯ ಯಾವತ್ತೂ ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಾಗಿರುವುದಿಲ್ಲ. ನೋಡೋದಕ್ಕೆ ಅದು ಸತ್ಯವಾಗಿ ಕಂಡ್ರು ಅದರಿಂದ ಬೇರೆದೇ ಸತ್ಯ ಅಡಗಿರುತ್ತೆ. ಸತ್ಯ ಏನು ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಂಡು ಮುಂದುವರಿ ಅಂತ ಹೇಳಿದೆ. ಆದರೆ ನೀನು ಮಾಡಿಕೊಟ್ಟಿರುವುದು ಖಂಡಿತ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ಗಾಯತ್ರಿ ದೇವಿ ಕಡೆ ಒಂದು ನೋಟವನ್ನು ಕೊಟ್ಟು ಭಾರ್ಗವಿಗೆ ಅದೇ ಕನಸನ್ನಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಹೊರಟುಬಿಡ್ತಾರೆ. ಇತ್ತ ಕಡೆ ಗಾಯತ್ರಿ ದೇವಿಯವರು, ನೋಡು ಭಾರ್ಗವಿ, ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದು ನೀನು ಯಾವ ಸ್ಥಿತಿಗೆ ಹೋಗ್ತಿದ್ಯಾ? ನಿಜಕ್ಕೂ ಈ ಮನೆಗೆ ಒಳ್ಳೇದಾಗಬೇಕು ಅಂತಲೇ ನಾನು ಬಯಸ್ತೀನಿ. ಅಂಥದ್ರಲ್ಲಿ ನಾನು ನ್ಯಾಯ ಸಿಗಬೇಕು ಅಂತ ಅಂದ್ಕೊಂಡಿದ್ದೆ, ತಪ್ಪಾಗ್ಬಿಟ್ಟಿದ್ದೆ. ಇವತ್ತು ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ನೀನು ಈ ಮನೆಗೆ ಮನೆ ಹಾಳಿ ಆಗಿಬಿಟ್ಟಿದ್ಯಾ. ನನ್ನಿಂದಾಗಿ ನೀನು ಬದುಕು ಈ ರೀತಿ ಆಗೋದಕ್ಕೆ ನಾನು ಬಿಡುವುದಿಲ್ಲ. ಬೇಡ, ಇದನ್ನು ಇಲ್ಲಿಗೆ ಬಿಟ್ಬಿಡೋಣ. ನನಗೆ ನ್ಯಾಯ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಅಂತ ಗಾಯತ್ರಿ ದೇವಿ ಹೇಳಿದಾಗ, ಇಲ್ಲಮ್ಮ ನೀವೇನು ಯೋಚನೆ ಮಾಡಬೇಡಿ, ಖಂಡಿತ ನಿಮಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ. ನಾನು ಯಾವತ್ತೂ ಕೂಡ ನ್ಯಾಯದ ಪರವಾಗಿ ಇರ್ತೀನಿ. ಈ ರೀತಿ ಮಾತುಗಳು
ಮಾತುಗಳೆಲ್ಲ ಕೇಳೋದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಆಕೆಯ ಇನ್ಫಾರ್ಮರನ್ನು ಭೇಟಿ ಮಾಡಿ ಮಾತನಾಡ್ತಿದ್ದಾರೆ. ಇಲ್ಲಿ ಗಂಗಾ ಯಾರು ಅನ್ನೋ ಸುಳಿವು ಸಿಕ್ಕಿದೆ. ನಾನು ನಿನ್ಗೆ ಒಂದು ಲೆಟರ್ ಕೊಟ್ಟಿದ್ದೀನಿ, ಇದನ್ನು ಹೇಗೆ ಓದಬೇಕು ಅಂತ ಗೊತ್ತದ ಅಲ್ವಾ, ಅವರು ಬೇರೆ ಯಾವ ಲೊಕೇಶನಲ್ಲಿ ಮತ್ತೆ ಪ್ಲಾನ್ ಮಾಡ್ಬೋದು ಅಂತ ಇಲ್ಲಿ ಸ್ಕೆಚ್ ಹಾಕಿದ್ದೀನಿ. ಖಂಡಿತ ಈ ಬಾರಿ ಗಂಗಾ ಹತ್ರಕ್ಕೆ ನಾವು ಹೋಗಲೇಬೇಕಾಗತ್ತೆ. ಖಂಡಿತ ಅವರು ಅನ್ಕೊಂಡಿದ್ದಾರೆ ನಾವು ಸೋಲ್ತಾ ಇದ್ದೀವಿ ಅಂತ. ಆದರೆ ನಾವು ಸೋಲೆ ಅವರ ಗುರಿಯನ್ನು ಮುಟ್ಟೋದಕ್ಕೆ ಮಾಡ್ಕೊಂಡಿರೋ ರಹದಾರಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಭಾರ್ಗವಿ ಆಕೆ ಹತ್ರ ತಿಳಿಸ್ತಿದ್ದಾರೆ. ನಾವು ಈ ಬಾರಿ ಖಂಡಿತ ಮುಂದುವರಿಲೇಬೇಕು. ಸಿಂಧೂರಿ ಮೇಡಮ್ ಕೂಡ ನಮ್ಮ ಒಂದು ವಿಷಯವಾಗಿ ವಿಜಿಟ್ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಅವರು ಕೂಡ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ನಾವೇನಾದರೂ ಇದನ್ನು ಮಾಡಲಿಲ್ಲ ಅಂದರೆ ಖಂಡಿತ ಈ ಆಪರೇಷನ್ ಅನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ ಅಂತ ಆಕೆ ಕೂಡ ಹೇಳಿದಾಗ ಖಂಡಿತ ಈ ಬಾರಿ ಯಾವುದೂ ಕೂಡ ಹಿಂದೇಟಾಗೋದಿಲ್ಲ. ಖಂಡಿತ ನಾವು ನಮ್ಮ ಗುರಿ ಕಡೆಗೆ ಹೆಜ್ಜೆ ಇಡ್ತೀವಿ. ಆ ಗಂಗಾನ ತಲುಪ್ತೀವಿ ಅಂತ ಭಾರ್ಗವಿ ತಿಳಿಸ್ತಿದ್ದಾರೆ. ಇದೇ ಒಂದು ಸಮಯದಲ್ಲಿ ಅರ್ಜುನ್ ಅಲ್ಲಿಗೆ ಬಂದಿದ್ದಾರೆ. ಭಾರ್ಗವಿಯ ಮಾತಾಡ್ತಿರುವುದನ್ನು ನೋಡ್ತಿದ್ದಾರೆ. ಇಲ್ಲಿ ಭಾರ್ಗವಿ ತನ್ನ ತಂದೆಗೆ ಸಾವಿಗೆ ನ್ಯಾಯ ಕೊಡಿಸ್ತೀನಿ, ಜೊತೆಗೆ ನನ್ನ ತಂದೆ ಇಷ್ಟು ವರ್ಷಗಳ ಕಾಲ ಯಾವುದಕ್ಕೆಲ್ಲ ಹೋರಾಟ ಮಾಡಿದ್ರು ಆ ಉದ್ದೇಶ ಈಡೇರೋ ತನಕ ನಾನು ಬಿಡುವುದಿಲ್ಲ. ಖಂಡಿತ ಅವರ ಉದ್ದೇಶ ಸಕ್ಸಸ್ ಆಗೋ ಥರ ನಾನು ಮಾಡ್ತೀನಿ ಅಂತ ಮಾತಾಡ್ತಾರೆ. ಆ ಒಂದು ಸಮಯದಲ್ಲಿ ಅರ್ಜುನ್ ಭಾರ್ಗವಿಗೆ ಕರೆ ಮಾಡ್ತಾರೆ. ಕಾಲ್ ಮಾಡಿದ್ದೆ, ಭಾರ್ಗವಿ ಅವರೇ ಎಲ್ಲಿದ್ರ, ನಾನು ಇಲ್ಲೇ ಬಂದಿದ್ದೆ, ಇವತ್ತು ಊಟಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾನು ಅನಾಥಾಶ್ರಮದಲ್ಲಿದ್ದೀನಿ ಅಂತ ಭಾರ್ಗವಿ ಹೇಳಿದಾಗ ಹಾಗಿದ್ರೆ ಹೊರಗಡೆ ಬನ್ನಿ, ನಾನು ನಿಮ್ಮ ಅನಾಥಾಶ್ರಮದ ಮುಂದೆ ನಾನು ನಿಂತ್ಕೊಂಡಿದ್ದೀನಿ ಅಂತ ಅರ್ಜುನ್ ಹೇಳಿದಾಗ ಈ ಕಡೆ ಭಾರ್ಗವಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ. ಬಿಕಾಸ್ ಆಕೆ ಅನಾಥಾಶ್ರಮದಲ್ಲಿಲ್ಲ. ಬಟ್ ಇಲ್ಲಿ ಅರ್ಜುನ್ ಕರೀತಿದ್ದಾರೆ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಆ ಕಡೆ ಅರ್ಜುನ್ ಭಾರ್ಗವಿನೇ ಅಬ್ಸರ್ವ್ ಮಾಡ್ತಿದ್ದಾರೆ. ತದನಂತರ ಇಲ್ಲಿ ಭಾರ್ಗವಿ ಈಗ ತಾನೇ ನಾನು ಹೊರಟ್ಬಿಟ್ಟೆ, ಹೊರಗಡೆ ಬಂದಿದ್ದೀನಿ, ಸ್ವಲ್ಪ ತಡ ಆಗತ್ತೆ, ಮನೆಯಲ್ಲಿ ಭೇಟಿ ಮಾಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ. ಈ ಕಡೆ ಅರ್ಜುನ್ಗೆ ತುಂಬ ಬೇಸರ ಆಗುತ್ತೆ. ಭಾರ್ಗವಿ ಅವ್ರ ಜೊತೆ ನನಗೆ ಇಲ್ಲಿ ತನಕ ನಿಂತಿದ್ದೆ, ಆದರೆ ಭಾರ್ಗವಿಯವರು ನನ್ನ ಹತ್ರನೇ ವಿಷಯ ಮುಚ್ಚುತ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅಂತ ಬೇಜಾರು ಮಾಡ್ಕೋತಾರೆ. ಅಷ್ಟರಲ್ಲಿ ಅವರನ್ನ ಯಾರು ಟ್ರ್ಯಾಪ್ ಮಾಡ್ತಿದ್ದಾರೆ ಯಾರು ಅಂತ ಗೊತ್ತಾಗ್ತಿಲ್ಲ. ಅನುಮಾನ ಬರ್ತದೆ, ಯಾರೂ ನನ್ನನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಅರ್ಜುನ್ಗೆ. ನಂತರ ಇಲ್ಲಿ ಭಾರ್ಗವಿ ಮನೆಗೆ ಹೋಗೋದ್ರೊಳಗೆ ಕತ್ಲೆ ಆಗಿದೆ. ಅರ್ಜುನನ್ನು ಭೇಟಿ ಮಾಡ್ತೀನಿ ಮನೆಯಲ್ಲಿ ಅಂತಿದ್ದೆ, ಇಷ್ಟು ಕತ್ಲೆ ಆಯಿತು, ಏನು ಮಾಡಲಿ ನಾನು ಅನ್ಕೋತಿದ್ದಾಗೆ ಅರ್ಜುನ ಅದೇ ಒಂದು ದಾರಿಯಲ್ಲಿ ಬರ್ತಾರೆ. ಅರ್ಜುನ್ ನೀವೆಲ್ಲಿ ಅಂದಾಗ ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೆ, ನಿಮ್ಮನ್ನ ಕೂಡ ನೋಡ್ದೆ ಅಲ್ವಾ, ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಹೌದಾ, ನಂಗೆ ಸ್ವಲ್ಪ ತಡ ಆಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ, ನಿಮ್ಮ ಜೊತೆ ಮಾತಾಡೋಕ್ಕಾಗಿಲ್ಲ. ಇಲ್ಲಿ ಟೀ ಅಂಗಡಿ ಇದೆ, ನಾವು ಯಾವಾಗಲೂ ಬರ್ತಿದ್ವಲ್ಲ ಅದು, ಅಲ್ಲಿ ಹೋಗಿ ಟೀ ಕುಡಿಯೋಣ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಖಂಡಿತ ಅಂತ ಹೇಳಿ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಟೀ ಕುಡಿಯೋ ಶಾಪ್ಗೆ ಹೋಗಿ ಟೀ ಕುಡಿತಾರೆ. ನಂತರ ಇಲ್ಲಿ ಅರ್ಜುನ್ಗೆ ತುಂಬ ಬೇಜಾರಾಗಿದೆ. ಬಿಕಾಸ್ ಇಲ್ಲಿ ಭಾರ್ಗವಿ ಪರವಾಗಿ ಸತ್ಯ ಯಾವುದು ಸುಳ್ಳು ಯಾವುದು ಏನೂ ನೋಡದೆ ಭಾರ್ಗವಿ ಯಾವತ್ತೂ ನ್ಯಾಯವಾಗಿ ನಿಂತ್ಕೋತಾರೆ, ಅವರ ಉದ್ದೇಶ ಸರಿಯಾಗಿರುತ್ತೆ ಅಂತ ಹೇಳಿ ಅವರ ಜೊತೆಯಾಗಿ ನಿಂತ್ಕೊಂಡಿದ್ದವು ನಾನು. ಅಂಥದ್ರಲ್ಲಿ ನನ್ನ ಹತ್ರನೇ ಕೆಲವು ವಿಷಯಗಳನ್ನ ಬಚ್ಚಿರ್ತಿದ್ದಾರೆ, ಇದು ನಮ್ಮಿಬ್ಬರ ನಡುವೆ ದೊಡ್ಡದಾದ ಗೋಡೆನೇ ಆಗ್ತಿದೆಯಲ್ಲ ಅಂತ ಹೇಳಿ ಅರ್ಜುನ್ಗೆ ತುಂಬ ಬೇಸರವಾಗಿದೆ. ಮನೆಗೆ ಬರ್ತಿದ್ದಾಗ ಇಲ್ಲಿ ಭಾರ್ಗವಿ JP ಮಾವನೇ ನನ್ನ ತಂದೆ ಸಾವಿಗೆ ಕಾರಣ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಅರ್ಜುನ್ನ ಕೆಂಡಾಮಂಡಲ ಆಗೋದಕ್ಕೆ ಕಾರಣವಾಗ್ತಿದ್ದಾರೆ. ಈ ಕಡೆ ಅರ್ಜುನ್ ಗಾಯತ್ರಿ ದೇವಿ ಸಾಯಿಸೋದಕ್ಕೂ ನನ್ನ ತಂದೆನೇ ಕಾರಣ, ನಿಮ್ಮ ತಂದೆಗೂ ನನ್ನ ತಂದೆನೇ ಕಾರಣ. ಏನು ಅನ್ಕೊಂಡಿದ್ರ, ನಾನು ಪದೇ ಹೇಳ್ತಾ ಇದ್ದೀನಿ, ನನ್ನ ತಂದೆ ವಿಷಯಕ್ಕೆ ಬರಬೇಡಿ, ಪದೇ ನನ್ನ ತಂದೆನ ಸಾಯಿಸ್ತೋನು ಅಂತ ಹೇಳಬೇಡಿ, ಇದನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಯಾಕಂದರೆ ನನ್ನ ತಂದೆ ಯಾವತ್ತೂ ಅಂತ ಕೆಲಸ ಮಾಡೋರಲ್ಲ. ಭಾರ್ಗವಿ, ನಿಮ್ಮ ಬಗ್ಗೆ ನನಗೆ ತುಂಬ ಅಂದರೆ ತುಂಬ ಪ್ರೀತಿ ಇತ್ತು, ಆದರೆ ಇತ್ತೀಚೆಗೆ ನನಗೆ ನಿಮ್ಮ ಬಗ್ಗೆ ಬೇಜಾರೇ ಆಗಿಬಿಟ್ಟಿದೆ, ನನಗೆ ನಿಮ್ಮ ಪ್ರೀತಿನೇ ಬೇಡ ಅನಿಸ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಬೃಂದಾ ಕೂಡ ಅರ್ಜುನ್ ಮತ್ತು ಭಾರ್ಗವಿ ದೂರ ಆಗ್ತಾರೆ ಅನ್ನೋದನ್ನೇ ವೇಟ್ ಮಾಡ್ತಿದ್ದಾರೆ. ಅದೇ ರೀತಿ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ದೊಡ್ಡ ಗೋಡನೆ ಸೃಷ್ಟಿಯಾಗಿದೆ. ಇದರಿಂದಾಗಿ ಇಲ್ಲಿ ಅರ್ಜುನ್ ಬೇಸರ ಮಾಡ್ಕೊಂಡಿದ್ದೆ, ಭಾರ್ಗವಿಯನ್ನೇ ಮನೆಯಿಂದ ಹೊರಗಡೆ ದಬ್ಬೋ ಚಾನ್ಸಸ್ ಕೂಡ ಇದೆ. ಈ ಕಡೆ ಗಾಯತ್ರಿ ದೇವಿ ತನ್ನ ಆಟವನ್ನ ಶುರು ಮಾಡ್ಕೊಳ್ಳೋದ್ರ ಮುಖಾಂತರ ಇಡೀ JP ಮನೆನೇ ಅಲ್ಲೋಲ ಕಲ್ಲೋಲ ಮಾಡಬೇಕು ಅನ್ಕೊಂಡಿದ್ದಾರೆ. ಹಾಗಿದ್ರೆ ಮುಂದೆನೇ ಆಗುತ್ತೆ, ಮುಂದಿನ ಬೀಚು ನೋಡಿ.